MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಸ್ರೇಲ್ನ ಪ್ರಮುಖ ಸ್ಥಳಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಬೆನ್ ಗುರಿಯನ್ ವಿಮಾನ ನಿಲ್ದಾಣವನ್ನ ಟಾರ್ಗೆಟ್ ಮಾಡಿದೆ. ಜೊತೆಗೆ ಜೈವಿಕ ಸಂಶೋಧನಾ ಕೇಂದ್ರಗಳು ಹಾಗೂ ಕಮಾಂಡ್ ಸೆಂಟರ್ಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ. ಇರಾನ್ ಮಿಸೈಲ್ ದಾಳಿಗೆ ಇಸ್ರೇಲ್ನ 11 ಜನರಿಗೆ ಗಾಯವಾಗಿದೆ. ಇಸ್ರೇಲ್ನ ಪ್ರಮುಖ ಸ್ಥಳಗಳ ಮೇಲೆ ಇರಾನ್ ಈಗಾಗಲೇ ದಾಳಿಯನ್ನ ನಡೆಸಿದೆ. ಬೆನ್ ಗುರಿಯನ್ ವಿಮಾನ ನಿಲ್ದಾಣವನ್ನ ನೇರವಾಗಿ ಟಾರ್ಗೆಟ್ ಮಾಡಿದೆ. ಜೈವಿಕ ಸಂಶೋಧನಾ ಕೇಂದ್ರಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಕಮಾಂಡ್ ಸೆಂಟರ್ಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದ್ದು, ಇರಾನ್ ಮಿಸೈಲ್ ದಾಳಿಗೆ ಇಸ್ರೇಲ್ನ 11 ಜನರಿಗೆ ಈಗಾಗಲೇ ಗಾಯಗಳಾಗಿದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಈಗಾಗಲೇ ಭರದಿಂದ ಸಾಗಿದೆ. ಇಸ್ರೇಲ್ನ ಪ್ರಮುಖ ಸ್ಥಳಗಳ ಮೇಲೆ ಇರಾನ್ ಈಗಾಗಲೇ ದಾಳಿಯನ್ನ ನಡೆಸಿದ್ದು, ದೊಡ್ಡ ದೊಡ್ಡ ಕಟ್ಟಡಗಳಿಗೆ ನೇರವಾಗಿ ಟಾರ್ಗೆಟ್ ಮಾಡಿ 30ಕ್ಕೂ ಹೆಚ್ಚು ಕಟ್ಟಡಗಳನ್ನು ಹೊಡೆದುರುಳಿಸಲಾಗಿದೆ. ಕಟ್ಟಡಗಳೆಲ್ಲವೂ ಕೂಡ ಈಗ ನಾಮಾವಶೇಷವಾಗಿ ಹೋಗಿದೆ. ಕಟ್ಟಡದ ಅವಶೇಷಗಳನ್ನ ಗಮನಿಸ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆ ಕೂಡ ಈಗಾಗಲೇ ಭರದಿಂದ ಸಾಗಿದೆ. ಬೃಹದಾಕಾರದ ಕಟ್ಟಡಗಳೆಲ್ಲವೂ ಕೂಡ ನೆಲಸಮಾಗಿ ಹೋಗಿದೆ. ಇಸ್ರೇಲ್ನಲ್ಲೂ ಕೂಡ ಜನರು ಭಯಭೀತರಾಗಿ ಓಡಿ ಹೋಗಿದ್ದಾರೆ. ಇನ್ನು ಯುದ್ಧದ ಸೈರನ್ ಮೊಳಗ್ತಾ ಇದ್ದಂತೆ ಜನರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇಸ್ರೇಲ್ ಮೇಲೆ ಇರಾನ್ ಖೈಬರ್ ಮಿಸೈಲ್ ಬಳಕೆ ಮಾಡಲಾಗಿದೆ. ಇಂದು ಬೆಳಗ್ಗೆ ಇಸ್ರೇಲ್ ಮೇಲೆ ಘಾತಕ ಮಿಸೈಲ್ ಅನ್ನ ಬಳಕೆ ಮಾಡಲಾಗಿತ್ತು. ಟೆಲ್ ಅವೀವ್ ಹಾಗೆ ಹೈಫಾ ಮೇಲೆ ಅಪ್ಪಳಿಸಿದೆ ಖೈಬರ್ ಕ್ಷಿಪಣಿ. ಇಸ್ರೇಲ್ ಮೇಲೆ ಇರಾನ್ ಖೈಬರ್ ಮಿಸೈಲ್ ಬಳಕೆಯನ್ನ ಮಾಡಿದೆ. ಇಂದು ಬೆಳಗ್ಗೆ ಇಸ್ರೇಲ್ ಮೇಲೆ ಘಾತಕ ಮಿಸೈಲ್ ಅನ್ನ ಬಳಕೆ ಮಾಡಿದೆ. ಟೆಲ್ ಅವೀವ್ ಹೈಫಾ ಮೇಲೆ ಬಂದಪ್ಪಳಿಸಿದೆ ಖೈಬರ್ ಕ್ಷಿಪಣಿ. ಈ ಖೈಬರ್ ಕ್ಷಿಪಣಿಯ ತೀವ್ರತೆ ಎಷ್ಟು ಮಟ್ಟಕ್ಕಿದೆ ಅಂತ ನಾವು ನೋಡ್ತಾ ಇದ್ವಿ ಈ ದೃಶ್ಯಗಳಲ್ಲಿ. ಒಂದು ಕಡೆ ಅಮೆರಿಕ ನೇರವಾಗಿ ಅಟ್ಯಾಕ್ ಅನ್ನ ಮಾಡಿತು. ಅಟ್ಯಾಕ್ ಬೆನ್ನಲ್ಲೇ ಇರಾನ್ ಕೂಡ ಕೈಕಟ್ಟು ಕುಳಿತಿಲ್ಲ. ಇಲ್ಲಿ ನೇರವಾಗಿ ಇರಾನ್ ಇಸ್ರೇಲ್ನ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ಖೈಬರ್ ಮಿಸೈಲ್ ಅನ್ನ ಇಲ್ಲಿ ಉಡಾಯಿಸಿದೆ. ಈ ಖೈಬರ್ ಮಿಸೈಲ್ ಯಾವ ಮಟ್ಟಕ್ಕಿದೆ ಅಂದ್ರೆ ತುಂಬಾ ತೀಕ್ಷ್ಣವಾಗಿರೋದ್ರಿಂದಾಗಿ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲವೂ ಕೂಡ ನೆಲಕ್ಕಪ್ಪಳಿಸಿದೆ. 11ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗುತ್ತದೆ. ಮತ್ತಷ್ಟು ಜನ ಸಿಲುಕಿರುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೆಸುವಂತಹ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಅವಶೇಷಗಳಡಿ ಸಿಲುಕಿರುವಂತಹ ಜನರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಖೈಬರ್ ಮಿಸೈಲ್ ಹೇಗೆ ಉಡಾಯಿಸುತ್ತೆ ಅಂತ ನೋಡ್ತಾ ಇದ್ದೀರಿ. ಅತಿ ತೀವ್ರವಾದಂತಹ ಕ್ಷಿಪಣಿ ಇದು ಅಂತ ಹೇಳಲಾಗುತ್ತೆ. ಖೈಬರ್ ಮಿಸೈಲ್ ಅನ್ನ ಇಲ್ಲಿ ಘಾತಕ ಮಿಸೈಲ್ ಅಂತಾನೆ ಹೇಳ್ತಾರೆ. ಈ ಘಾತಕ ಮಿಸೈಲ್ ಅನ್ನ ಇರಾನ್ ಈಗ ಉಡಾಯಿಸಿದ್ದು, ಇಸ್ರೇಲ್ನಲ್ಲಿ ಹಲವು ಕಟ್ಟಡಗಳು ಧ್ವಂಸವಾಗಿದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. MDH